ನಿಮ್ಗೆ ಓದೋದ್ರ ಬಗ್ಗೆ ಗೊತ್ತಿದೆ, ಹೇಗೆ ಓದಬೇಕು ಅಂತ ಗೊತ್ತಿದೆ. ದಯವಿಟ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಓದೋದನ್ನು. ನಾವೊಂದು ಹೇಳ್ಕೊಡ್ತೀನಿ, ಆ ರೀತಿ ಪ್ಲ್ಯಾನ್ ಮಾಡಿ. ಖಂಡಿತವಾಗಿಯೂ ಏನೂ ಕಷ್ಟ ಆಗಲ್ಲ. ಒಂದು ಟೈಮ್ ಟೇಬಲ್ ಮಾಡ್ಕೋತೀರಾ ಓದೋದಕ್ಕೆ? ಮಾಡಿರ್ತೀರಿ ಸಾಮಾನ್ಯವಾಗಿ, ನನಗೆ ಗೊತ್ತು. ಹುಡುಗರೆಲ್ಲ ತುಂಬ ಚೆಂದ ಟೈಮ್ ಟೇಬಲ್ ಮಾಡೋದಕ್ಕೆ ಭಾರಿ ಉತ್ಸಾಹ ಇರುತ್ತೆ. ಅದೆಲ್ಲ ಬಣ್ಣ ಗಿಣ್ಣ ಕೊಟ್ಟು ಎಲ್ಲ ಸಬ್ಜೆಕ್ಟ್ಸ್ ಎಲ್ಲ ಹಾಕಿ ಗೋಡೆಗೆ ಅಂಟಿಸ್ಬಿಡೋದು, ಅಲ್ಲಿವರೆಗೂ ಉತ್ಸಾಹ. ಆಮೇಲೆ ಟೈಮ್ ಟೇಬಲ್ ತಾನೇ ಓದ್ಕೋತಾ ಇರುತ್ತೆ. ಹಾಗಾದರೆ ಪ್ರಯೋಜನ ಇಲ್ಲ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಪಾಲಿಸ್ಬೇಕು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ಏಳಬೇಕು ಅಂತ ಹುಚ್ಚು. ಬೆಳಿಗ್ಗೆ 4:15 ಎದ್ದು ಬಿಡೋಣ ಅಂತ ಎದ್ದುಬಿಟ್ಟು ಕೂಡೋದು. ಎಲ್ಲಿ ಕೂಡೋದು? ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಓದೋಕ್ಕೆ ಶುರು ಮಾಡೋದು. ಬೆನ್ನು ಇಲ್ವಾ? ತಲೆದಿಂಬನ್ನು ಗೋಡೆಗೆ ಆಣಿಸ್ಕೊಂಡು ಸ್ವಲ್ಪ ಆಣಿಸ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಆರಾಮಾಗಿರ್ತದೆ ಅಂತ. ಆಮೇಲೆ ಕಾಲು ಜೋಮ್ ಹಿಡಿತದಲ್ಲ, ಕಾಲು ಚಾಚ್ಕೋಬೇಕು. ಸ್ವಲ್ಪ ಚಳಿ ದಿವಸ ಆ ಚಾದರನ್ನು ಸ್ವಲ್ಪ ಕಾಲ ಮೇಲೆ ಎಳ್ಕೋಬೇಕು, ಚಳಿ ಇರುತ್ತಲ್ಲ. ಆಮೇಲೆ ಕೂತ್ಕೊಂಡು ಹಾಗೆ ಸ್ವಲ್ಪ ಜರ್ದು ಕೆಳಗಡೆ ಹೋಗಿ ಮಲ್ಕೊಂಡು ಓದೋದು. ಆಮೇಲೆ ಪುಸ್ತಕ ತಾನೇ ಓದ್ತಾ ಇರುತ್ತೆ, ನೀವೇನು ಓದೋದಿಲ್ಲ ಅದನ್ನು. ಇದಲ್ಲ ಇದು. ಮನೇಲಿ ಒಂದು ಜಾಗ ಗೊತ್ತು ಮಾಡ್ಕೊಳ್ಳಿ. ಟೇಬಲ್ಲು ಚೇರು ಬೇಕು ಅಂತಿಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಶಾಂತವಾಗಿರೋ ಜಾಗವನ್ನು ಇಟ್ಕೊಳ್ಳಿ. ಓದ್ಬೇಕಾದ್ರೆ ಹೇಗೆ ಓದಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ, ಮರಿಬೇಡಿ ಇದನ್ನು. ಟೈಮ್ ಟೇಬಲ್ ಯಾವತ್ತು ಕೆಲವು ಹೇಳ್ತಾರೆ, ನಿನ್ನೆ ರಾತ್ರಿ 3 ಗಂಟೆವರೆಗೆ ಓದ್ಬಿಟ್ಟೆ, ಏನೂ ಪ್ರೈಸ್ ಕೊಡಲ್ಲ ಅದಕ್ಕೆ, ಕರೆಂಟ್ ವೇಸ್ಟ್ ಆಯ್ತು ಅಷ್ಟೇ. 3 ಗಂಟೆ ಓದ್ದೆ, 4 ಗಂಟೆ ಓದ್ದೆ, ಆರೋಗ್ಯ ಕೆಡಿಸ್ಕೋಬೇಡಿ. ಓದೋದನ್ನು ಯಾವತ್ತು 40 ನಿಮಿಷ ಇಟ್ಕೋಬೇಕು ನೀವು ಟೈಮ್ ಟೇಬಲಲ್ಲಿ. ಯಾವುದೋ ವಿಷಯ ಬೆಳಿಗ್ಗೆ 5 ಗಂಟೆಗೋ 6 ಗಂಟೆ ಯಾವುದೋ ಟೈಮ್ ಇಟ್ಕೊಂಡಿದ್ದೀರಿ, 40 ನಿಮಿಷ ಮಾತ್ರ. ಹೇಗೆ ಓದಬೇಕು ಗೊತ್ತಾ? ಆ ಪುಸ್ತಕ ತೊಗೊಂಡು ಯಾವ ಪಾಠ ಓದ್ತೀರಿ ಅನ್ನೋದು ನೆನಪಿಟ್ಕೋಬೇಕು. ಸ್ವಚ್ಛ ಮುಖ ತೊಳ್ಕೊಂಡು ಫ್ರೆಶ್ ಆಗಬೇಕು. ಫ್ರೆಶ್ ಆಗಿ ಕೂತ್ಕೊಂಡು 40 ನಿಮಿಷ ಏಕಾಗ್ರವಾಗಿ ಓದಿ. 40 ನಿಮಿಷ ಓದಿದ್ದು ಪುಸ್ತಕ ಮುಚ್ಚಿಡಬೇಕು. ಈ ಸ್ಟೆಪ್ಸ್ ನೆನಪಿಡ್ಬೇಕು, ಮರಿಬಾರ್ದು. 40 ನಿಮಿಷ ಓದಬೇಕು ಏಕಾಗ್ರದಿಂದ. ಆಮೇಲೆ ಪುಸ್ತಕ ಮುಚ್ಚಿಟ್ಟು ಏನು ಮಾಡಬೇಕು ಗೊತ್ತಾ? ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನೆಸ್ಕೋಬೇಕು. ಮೊದಲನೇ ಪಾಯಿಂಟ್ ಏನಿತ್ತು ಪುಸ್ತಕದಲ್ಲಿ, 2ನೇದೇನಿತ್ತು, 3ನೇದೇನಿತ್ತು, 4ನೇದೇನಿತ್ತು ಅಂತ ನೋಡ್ಕೋಬೇಕು. ಆಗೇನಾಗುತ್ತೆ ಗೊತ್ತಾ? ಮೊದಲನೇ ಪಾಯಿಂಟ್ ನೆನಪಿರ್ಬೋದು, 2ನೇದು ನೆನಪಿದೆ, 3ನೇದು ಮರೆತು ಹೋಗಿದೆ. ಈ 3ನೇದು ಏನದು? ತಕ್ಷಣ ಪುಸ್ತಕ ತೆಗೆದು ನೋಡಬೇಡಿ. ಪುಸ್ತಕ ಮುಚ್ಚಿಟ್ಟಿದ್ದೀರಿ, ಕಣ್ಣು ಮುಚ್ಚಿ ನೆನೆಸ್ಕೋತಾ ಇದ್ದೀರಿ, 1, 2 ಇರಬೇಕಾದ್ರೆ 3ನೇದು ಏನು ಇರಬೇಕು ಅಂತ ಸ್ವಲ್ಪ ಬುದ್ಧಿ ಮೇಲೆ ಪ್ರೆಷರ್ ಹಾಕಿ. ನೆನಪಾಗಲಿಲ್ಲ ಅಂದರೆ ಪುಸ್ತಕ ತೆಗೆದು ನೋಡಿ. ನೋಡಿದ್ಮೇಲೆ ಏನು ಮಾಡಬೇಕು ಗೊತ್ತಾ? ಒಂದು ಪೇಪರಲ್ಲಿ ಬರಿಬೇಕು, ಏನು ಓದಿದೆ ಅಂತ ಬರಿಬೇಕು. ಪಾಯಿಂಟ್ 1, ಪಾಯಿಂಟ್ 2, ಪಾಯಿಂಟ್ 3, ಪಾಯಿಂಟ್ 4 ಏನಿದೆ ಎಲ್ಲ ಬರಿಬೇಕು. ಯಾಕೆ ಗೊತ್ತಾ ಮಕ್ಕಳೇ? 1 ಸಲ ಬರೆಯೋದು ಅಂದರೆ 4 ಸಲ ಓದಿದ ಹಾಗೆ. ಮಾತಾಡೋ ಸುಲಭ, ಓದಿದೆ ಅಂದ್ಕೊಂಡ್ಬಿಡ್ತೀವಿ, ಅದನ್ನು ಬರೆದು ತೆಗೆದಾಗ ಸ್ಪಷ್ಟ ಆಗುತ್ತೆ. ಎಷ್ಟೋ ಜನ ಮಕ್ಕಳು ಗಣಿತ ಕೂಡ ಓದ್ತಾರೆ, ಬರೆಯೋಲ್ಲ. ಬರೀಬೇಕು. ಎಷ್ಟು ಸಲ ಬರಿತೀರೋ ಅಷ್ಟು ಒಳ್ಳೇದು. 1 ಸಲ ಬರೆದಾಗಿಡುತ್ತೆ. ಇನ್ನೊಂದು ಹೇಳ್ಬಿಡ್ಲಾ, ನಿಮ್ಮಲ್ಲಿ ಇದು ತೂಗು ಹಾಕೋ ಬೋರ್ಡ್ ಇದ್ದರೆ ನೋಡಿ ಮನೆಯಲ್ಲಿ, ಗೊತ್ತಲ್ಲ, ಚಾರ್ಟ್ ಅಂತಿರುತ್ತೆ, ಬ್ಲ್ಯಾಕ್ ಚಾರ್ಟು, ರೈಟಿಂಗ್ ಬೋರ್ಡ್ ಅಂತಿರ್ತದೆ, ರೋಲಪ್ ಬೋರ್ಡ್ ಅಂತ ಕರಿತೀವಿ ಅದನ್ನು. ಆ ಥರದ್ದಿದ್ದರೆ ಭಾಳ ಒಳ್ಳೆಯದು. ಇದಿದ್ರೆ ಅದಕ್ಕಿಂತ ಒಳ್ಳೆಯದಂದರೆ ಸ್ಲೇಟು ಬಳಪ. ಸ್ಲೇಟ್ ಬಳಪಕ್ಕೇನೂ ಕಷ್ಟ ಆಗಲ್ಲ, ಎಲ್ಲ ಕಡೆ ಸಿಗ್ತದೆ. ಸ್ಲೇಟ್ ಬಳಪ ಇಟ್ಕೊಳ್ಳಿ, ಅದೇನು ನಾಚಿಕೆ ಇಲ್ಲ ಸ್ಲೇಟ್ ಬಳಸೋದಕ್ಕೆ. ನಾನು ನಮ್ಮ ಅಕ್ಕ ನಾವು MSc ಮಾಡೋ ತನಕ ಸ್ಲೇಟ್ ಬಳಪದಲ್ಲೇ ಬರೆದದ್ದು. ನನ್ನ ಅಕ್ಕ ಆಕೆ ಅಂತ ಬುದ್ಧಿವಂತ ನಾನು ಜಗತ್ತಲ್ಲಿ ಎಲ್ಲೂ ನೋಡಲಿಲ್ಲ. ನಾನು ಸಾಕಷ್ಟು ಸುತ್ತಿದ್ದೀನಿ ಜಗತ್ತು. SSLCಯಿಂದ MScವರೆಗೂ ಫಸ್ಟ್ ರ್ಯಾಂಕ್ ಆಕೆ ಥ್ರೂಔಟ್. ಆಕೆ ಯಾವಾಗಲೂ ಸ್ಲೇಟ್ ಬಳಪನೇ ಬರೀಬೇಕು. ನಮ್ಮ ತಂದೆ ಕೇಳೋರು, ಯಾಕೆ ಪೇಪರಲ್ಲಿ ಬರೆಯಲ್ಲ ಅಂತ. ಆಕೆ ಹೇಳಿದ್ದೀವಿ ಪ್ರಯೋಜನ ಆಗುತ್ತೆ. ಆಕೆ ಹೇಳೋಳು, 1 ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯೋದ್ರೆ, 1 ಸ್ಲೇಟ್ ಪೂರ್ತಿ 5 ನಿಮಿಷ ಬೇಕಾದರೆ ಬರೆಯೋದಕ್ಕೆ ನೋಡಿ, ಘರ್ಷಣೆ ಇರುತ್ತೆ ಬರಿಬೇಕಾದ್ರೆ, ಬಳಪಕ್ಕೂ ಸ್ಲೇಟಿಗೂ ಘರ್ಷಣೆ ಇರ್ತದೆ. 5 ನಿಮಿಷದಲ್ಲಿ 1 ಸ್ಲೇಟ್ ಬರೆದ್ರೆ ಪೇಪರಲ್ಲಿ ಬರೆಯೋಕ್ಕೆ ಹೋದಾಗ 3 ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ವೇಗ ಜಾಸ್ತಿ ಆಗುತ್ತೆ, ಅಕ್ಷರ ದುಂಡಗಾಗತ್ತೆ, ಮತ್ತು ಬರೆದಷ್ಟು ವಿಚಾರ ಸ್ಪಷ್ಟ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮಲ್ಲಿ ರೋಲಪ್ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಎದ್ದು ನಿಂತ್ಕೊಂಡು ಶಾಲೆಯಲ್ಲಿ ಮಾಸ್ಟರ್ ಹೆಂಗೆ ಪಾಠ ಮಾಡ್ತಾರಲ್ಲ ಹಾಗೆ ಬರಿಬೇಕು. ಕೂತ್ಕೊಂಡು ನಿಂತ್ಕೊಂಡ ರಕ್ತ ಚಲನೂ ಚೆನ್ನಾಗಿರ್ತದೆ. ಸ್ಲೇಟಲ್ಲಿ ಬರೀರಿ, ಸ್ವಲ್ಪ ಬರೀರಿ. 1 ಸಲ ಬರೆದ ಮೇಲೆ ಇನ್ನೂ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ. ಅವಾಗೇನು ಮಾಡಬೇಕು? ಮೊದಲು 40 ನಿಮಿಷ ಓದಿದ್ದಾಯಿತು, ನೆನಪು ಮಾಡ್ಕೊಂಡದ್ದಾಯಿತು, ಬರೆದದ್ದಾಯಿತು. ಇನ್ನೂ ನೆನಪು ಉಳಿಲಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ? ನಿನ್ನ ಸ್ನೇಹಿತ ಯಾರಿರ್ತಾರೆ, ಸ್ನೇಹಿತೆ ಇರ್ತಾಳೆ, ಆಕೆ ಹೇಳಬೇಕು, ನೋಡಮ್ಮ ನೀ ಈ ವಿಷಯ ಓದ್ಕೊಂಬ, ನಾ ಈ ವಿಷಯ ಓದ್ಕೊಂಬರ್ತೀನಿ, ನಾಳೆ ದಿನ ಹೇಳ್ತೀನಿ. ಎದುರಿಗೆ ಭೇಟಿಯಾಗೋ ಅವಕಾಶ ಇದ್ದರೆ ಸರಿ, ಇದರ ಫೋನಲ್ಲಿ ಹೇಳಬೇಕು.
ನಾನು ಓದಿದ್ದನ್ನು ಹೇಳ್ತೀನಿ ಕೇಳು, ನೀವು ಸುಮ್ಮನೆ ಕೇಳ್ತಾ ಇರ್ಬೇಕು ನಾನು ಹೇಳಿದ್ದನ್ನು. ಮಕ್ಕಳಿಗೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ಶಿಕ್ಷಕರೆಲ್ಲ ಒಪ್ಕೋತಾರೆ ನಾನು ಹೇಳಿದ ಮಾತನ್ನು. ನಾವೆಲ್ಲ ಶಿಕ್ಷಕರಿಗೆ ವಿಷಯ ನಿಜವಾಗ್ಲಿ ಅರ್ಥ ಆದದ್ದು ನಾವು ಪಾಠ ಮಾಡಿದಾಗ ಓದಿದಾಗ ಅಲ್ಲ, ಪಾಠ ಮಾಡಿದಾಗೆ ವಿಷಯ ಅರ್ಥ ಆದದ್ದು. ಯಾಕಂದ್ರೆ ನಾನು ಹೇಳಬೇಕಲ್ಲ, ಪಾಠ ಮಾಡಬೇಕಾದ್ರೆ ತಿಳ್ಕೊಂಡು ಹೇಳಬೇಕಾಗತ್ತೆ. ಆದ್ದರಿಂದ ಯಾವ ವಿಷಯ ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ನಿಸ್ತೋ ಅದನ್ನು ಒಂದು ಸಲ ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಡು ಬಿಡಿ, ಮರೆಯಲ್ಲ. ನಿಮಗಾಗಿದೆ ನೆನಪಿದೆಯಾ, ಯಾರೋ ಒಂದು ಜೋಕ್ ಹೇಳ್ತಾರೆ, ಜೋರ ನಕ್ಕು ಬಿಡ್ತೀರಿ, ಮುಂದೆ ಒಂದು ಮರ್ತು ಹೋಗ್ಬಿಡುತ್ತೆ. 2 ವರ್ಷ ಇನ್ನೊಬ್ಬರೇ ಹೇಳಿದ್ರೆ ಗೊತ್ತಿತ್ತು ನಾನು ಕೇಳಿದ್ದೆ ಇದನ್ನು ಅಂತೀವಿ, ಅದು ಮರ್ತು ಹೋಗಿರುತ್ತೆ. ನಿಮ್ಮದಾಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ಆ ಜೋಕ್ ಕೇಳಿದ ತಕ್ಷಣ ಇನ್ನೊಬ್ರಿಗೆ ಹೇಳಿಬಿಡ್ಬೇಕು, ಅವಾಗ ಮರೆಯೋದೇ ಇಲ್ಲ. ಅದು ಕಲಿಸೋದು ಕಲಿಯುವ ದೊಡ್ಡ ಹಂತ, ಅದು ಕಲಿಕೆಯ ದೊಡ್ಡ ಹಂತ ಅಂದರೆ ಕಲಿಸೋದು. ಆದ್ದರಿಂದ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಂಬಿಡಿ ಏನು ಓದಿದ್ದೀರಿ ಅಂತ, ಆವಾಗ ಮರೆಯಲ್ಲ. ಪರೀಕ್ಷೆಕ್ಕಿಂತ ಮೊದಲು ಹೋಗುವಾಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಪರೀಕ್ಷೆ ಹಾಲಿಗೆ ಹೋಗೋ ತನಕ ಓದ್ತಾ ಇರೋದು, ಬೆಂಚ್ ಮೇಲೆ ಕೂಡೋ ತನಕ. ಅದೇನು ಪ್ರಯೋಜನ ಇಲ್ಲ. ಅದು ಒಂದು ಸಲ ಕಣ್ಣು ಮುಂದೆ ನೀವು ಸಿನಿಮಾ ನೋಡಿ ಬರ್ತೀರಪ್ಪ, ಸಿನಿಮಾ ನೋಡಿ ಮನೆಗೆ ಹೋಗಬೇಕಾದ್ರೆ 3 ತಾಸಿನ ಸಿನಿಮಾ ಕಣ್ಣು ಮುಂದೆ ಬಂದು ಹೋಗಲ್ವಾ, ಇಡೀ ಸಿನಿಮಾ 10 ನಿಮಿಷದಲ್ಲಿ ಬಂದು ಹೋಗಲ್ವಾ. ಹಾಗೆ ಓದಿದ್ದನ್ನೆಲ್ಲ ಮೆಲುಕು ಹಾಕಬೇಕು, ಆದಷ್ಟು ಬರೆದು ತೆಗಿಬೇಕು. ಇನ್ನೊಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಹೋದ ಸಲ ಯಾವ ಕ್ವಶನ್ ಬಂತು, ಯಾವ್ದು ಬಂತು ಚಾಪ್ಟರಲ್ಲಿ, ಯಾವ್ದು ಬರಲಿಲ್ಲ. ನಿಮಗೆಲ್ಲ ಬ್ಲೂ ಪ್ರಿಂಟ್ ಹೇಳಿಕೊಟ್ಟಿದ್ದಾರೆ ಟೀಚರ್ಸ್. ಬ್ಲೂ ಪ್ರಿಂಟ್ ಅಂದರೆ ಯಾವ ಚಾಪ್ಟರ್ದಿಂದ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಆದ್ದರಿಂದ ಯಾವ ಚಾಪ್ಟರ್ದಿಂದ ಭಾಳ ಮುಖ್ಯವಾದ ಪ್ರಶ್ನೆಗಳು ಬರ್ತಾವೋ ಅದನ್ನು ದಯವಿಟ್ಟು ಮರಿಬೇಡಿ. ಇನ್ನೊಂದು ಅಂತ ಹೇಳ್ತೀನಿ, ಇದಾದಮೇಲೆ ಪರೀಕ್ಷೆಗೆ ತಯಾರಿ ಆದ್ರಿ, ಚೆನ್ನಾಗಿ ಓದ್ಕೊಂಡಿದ್ದೀರಿ, ಮತ್ತು ಇನ್ನೊಂದು ಯಾವುದು ಅರ್ಥವೇ ಆಗಿಲ್ಲೋ ಅಂತಿದೆಯೋ ಅದನ್ನು ಕಡೆಗೆ ಬಾಯ್ಪಾಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬಾಯ್ಪಾಟ್ ಮಾಡಿದರೆ ಇದ್ದದ್ದು ಮರ್ತು ಹೋಗುತ್ತೆ. ಯಾವುದು ಸ್ಪಷ್ಟ ಆಗಿದೆಯೋ ತಲೆಗೆ ಅದು ಇಟ್ಕೊಂಡು ಹೋಗಿ ಪರೀಕ್ಷೆಗೆ ಹೋಗಬೇಕಾದ್ರೆ ಒಂದು ಮಾತು, ಈಗೆಲ್ಲ ಕೋವಿಡ್ ಟೈಮ್ ಇರುವಾಗ ಪರೀಕ್ಷೆಗೆ ಬೇಗ ಹೋಗಬೇಕಾಗತ್ತೆ. ಆದಷ್ಟು ಒಂದು ಸ್ಯಾನಿಟೈಸರ್ ಇಟ್ಕೊಂಡು ಹೋಗಿ, ಕೈಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ಕೊಡೋದಕ್ಕೆಲ್ಲನೂ. ಯಾರ ಹತ್ರ ಹರಟೆ ಹೊಡೆದು ಹೆಗಲ ಮೇಲೆ ಕೈ ಹಾಕಿ ಹರಟೆ ಹೊಡ್ಕೊಂಡು ಹೋಗಬೇಡಿ. ಪರೀಕ್ಷೆಗೆ ಒಂದು ಸ್ವಲ್ಪ ಬೇಗ ಹೋಗಿ. ಕೆಲವರು ಏನು ಮಾಡ್ತಾರೆ, ಹೀರೋಗಳು ಲಾಸ್ಟ್ ಬಂದಿಟ್ಟು ಹೋಗೋದು, ಅಯ್ಯೋ ಲೇಟ್ ಆಯಿತು ಎದೆ ಡಬಡಬ ಅಂದ್ಕೊಳ್ಳೋದು. ಆ ಪ್ರೆಷರಲ್ಲಿ ಮರ್ತು ಹೋಗ್ಬಿಡುತ್ತೆ. ಪರೀಕ್ಷೆಗೆ ಹೋದ್ರಿ, ಹಾಲ್ ಟಿಕೆಟ್ ಎಲ್ಲ ಕರೆಕ್ಟ್ ತೊಗೊಂಡಿದ್ದೀರಾ ನೋಡ್ಕೊಳ್ಳಿ. ಮೊದಲು ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲು, ಕಂಪಾಸ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ. ಹಿಂದಿನ ದಿವಸ ಮಾಡ್ಕೊಳ್ಳಿ, ಆವತ್ತಿನ ದಿವಸ ಅವಸರ ಬೇಡ. ಒಳಗಡೆ ಹೋದಾಗ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಒಂದು ವಿಚಿತ್ರ ಪರಿಸ್ಥಿತಿ ಆಗುತ್ತೆ. ಈಗ 30 ಜನ ಇರ್ತಾರೆ ಒಂದು ಕೋಣೆಯಲ್ಲಿ, ಒಬ್ಬರೇ ಟೀಚರ್ ಬರ್ತಾರೆ, ಎಲ್ರಿಗೂ ಪ್ರಶ್ನೆ ಪತ್ರಿಕೆ ಕೊಡಬೇಕು. ಹೇಗೆ ಕೊಡ್ತಾರೆ, ಒಂದೇ ಸಲ 30 ಪೇಪರ್ ಹೆಂಗೆ ಎಸೋಕ್ಕಾಗತ್ತಾ? ಆಗಲ್ಲ. ಇಲ್ಲಿಂದ ಕೊಟ್ಕೊಂಬರ್ತಾರೆ, ಹೇಗೆ ಕೊಟ್ಕೊಂಬರ್ತಾರೆ. ಇಲ್ಲಿ ಕೂತವನ ಗತಿ ಏನು ಅಂತ ನೋಡ್ಬೇಕು, ಅವನ ಪರಿಸ್ಥಿತಿ ಹೆಂಗಿರ್ತದೆ ಅಂತ. ಅಲ್ಲಿ ಕೂತವನು ಏನು ಮಾಡ್ತಾನೆ, ಯಾರಿಗೆ ಪ್ರಶ್ನೆ ಪೇಪರ್ ಸಿಕ್ಕಿದೆಯಲ್ಲ ಅವ್ರ ಮುಖ ನೋಡ್ತಾನೆ ತಿರುಗಿ. ಅವ್ರು ನಕ್ಕರೆ ಪೇಪರ್ ಈಸಿ ಇದೆ, ಅವ್ರ ಮುಖ ಗಂಟು ಹಾಕೊಂಡ್ರೆ ಪೇಪರ್ ಕಷ್ಟ ಇದೆ. ಇಲ್ಲೆಲ್ಲ ಓಂ ನಮ ಶಿವಾಯ, ಓಂ ಶ್ರೀ ರಾಘವೇಂದ್ರಾಯ ನಮ, ಇದೆಲ್ಲ ಕೆಲಸ ಶುರು ಆಗುತ್ತೆ. ಅದರಿಂದ ನಿಮ್ಮ ಮಾರ್ಕ್ಸ್ ಬರೋಲ್ಲ, ನೆನೆಸ್ಕೊಳ್ಳಿ, ಪರವಾಗಿಲ್ಲ. ಆದರೆ ಮಾಡಬೇಕಾದದ್ದು ಏನು ಅಂತ ಹೇಳ್ಕೊಡ್ತೀನಿ, ಎಲ್ಲೂ ಹೇಳ್ಕೊಡಲ್ಲ ಇದು ನಿಮಗೆ. ಮನಸ್ಸಿಗೆ ಟೆನ್ಷನ್ ಆದಾಗ, ಆತಂಕ ಆದಾಗ ಇರೋ ವಿಷಯ ಮರ್ತು ಹೋಗುತ್ತೆ. ಎಷ್ಟೋ ಜನ ಮಕ್ಕಳು ಹೇಳೋದಕ್ಕೆ ಕೇಳಿದ್ದೇನೆ ನಾನು, ಎಲ್ಲ ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಸರ್, ನಾನು ತುಂಬ ಚೆನ್ನಾಗಿ ಓದಿದ್ದೆ ಸರ್, ಆದರೆ ಲಾಸ್ಟ್ ಮಿನಿಟು ಸರ್ ಪರೀಕ್ಷೆ ಹೊತ್ತಿಗೆ ಮರ್ತು ಹೋಗ್ಬಿಡ್ತು ಸರ್ ಎಲ್ಲನೂ. ಮತ್ತು ಮನೆಗೆ ಬಂದಲ್ಲೆಲ್ಲ ನೆನಪಿದೆ, ಪರೀಕ್ಷೆ ಹೊತ್ತಿಗೆ ಮರ್ತು ಹೋಯ್ತು ಅಂತ. ಅಪ್ಪ ಅಮ್ಮ ಮೇಷ್ಟು ಬೈತಾರೆ, ನಾಟಕ ಮಾಡ್ತೀಯ ನೀನು, ಅದೇಂಗೆ ಮರ್ತು ಹೋಗುತ್ತೆ ಅದು ಓದಿದ್ದು ಅಂತಾರೆ. ನಿಜ, ಅದು ಮರ್ತು ಹೋಗುತ್ತೆ. ಅದು ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡ್ಕೊಳ್ಳಿ ಮಕ್ಕಳು ಹೆಂಗಾಗತ್ತೆ ಅಂತ. ನಿಮಗೇನಾದರೂ ನೆನಪಾಗದೆ ಹೋದರೆ ಏನು ಮಾಡ್ತೀರಿ, ತಲೆ ಕೆರ್ಕೋತೀರಲ್ಲ. ತಲೆ ಎಲ್ಲಿ ಕೆರ್ಕೋತೀರಿ, ಹೀಗೆ ಕೆರ್ಕೊಳ್ಳೋದು ಯಾರೂ ಕೆರ್ಕೊಳ್ಳಲ್ಲ, ತಲೆ ಯಾವಾಗಲೂ ಹಿಂದೆ ಕೆರ್ಕೊಳ್ಳೋದು. ಯಾಕೆ? ಅದು ಬಹುದೊಡ್ಡ ಸಂಶೋಧನೆ ಆಗಿದೆ ಅದರ ಮೇಲೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲಿ ತುಂಬ ರಿಸರ್ಚ್ ಮಾಡಿ ಹೇಳಿದ್ದಾರೆ, ಇಲ್ಲಿ ಯಾಕೆ ತಲೆ ಕೆರ್ಕೋತೀವಿ ನಾವು ಯಾವಾಗಲೂ, ಅಥವಾ ಪೆನ್ಸಿಲ್ನಿಂದ ಕೆರ್ಕೊಳ್ಳೋದು ಕೆಲವು ಅಭ್ಯಾಸ ಇರುತ್ತೆ. ಯಾಕೆ ಗೊತ್ತಾ, ಅದು ಭಗವಂತ ಹೆಂಗೆ ಸೃಷ್ಟಿ ಮಾಡಿದಾನೆ ಗೊತ್ತಾ, ಮೆದುಳನ್ನು. ನಮ್ಮ ನೆನಪೆಲ್ಲ ಇಲ್ಲಾಗೋದು ಇಲ್ಲಿ ಮುಂದೆ ಉಳ್ಕೊಳ್ಳುತ್ತೆ, ಸ್ಟೋರೇಜ್ ಇಲ್ಲಿದೆ ಮುಂದೆ. ಆದರೆ ಒಂದು ಸ್ವಿಚ್ ಇಟ್ಟಿದ್ದಾನೆ ಹಿಂದೆ, ಇಲ್ಲಿ ಕಿವಿ ಹಿಂದೆ, ಬಲಗಡೆ ಕಿವಿ ಹಿಂದಿನ ಬಾಜು. ಅದನ್ನು ಮೆಮರಿ ರಿಕಾಲ್ ಸೆಲ್ ಅಂತ ಕರೀತಾರೆ. ಓದಿದ್ದನ್ನು ನೆನಪಿಗೆ ಬರಬೇಕಾದ್ರೆ ಸೆಲ್ ಇಲ್ಲಿದೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ಒಂದೇ ರಸ್ತೆ ಇದೆ ನಿಮ್ಮ ಶಾಲೆಗೆ ಹೋಗೋದಕ್ಕೆ, ಒಂದೇ ರಸ್ತೆ. ಆ ರಸ್ತೆ ಬ್ಲಾಕ್ ಆಗಿಬಿಟ್ರೆ ಹೆಂಗೆ ಹೋಗ್ತೀರಿ ನೀವು? ಹೋಗೋಕ್ಕಾಗೋದಿಲ್ಲ. ಹಾಗೆ ಇಲ್ಲೊಂದು ನರ ಇದೆ, ಆ ನರ ಸೆಲ್ಲಿಗೆ ಕನೆಕ್ಟ್ ಮಾಡುತ್ತೆ. ಇಲ್ಲೇನಾದರೂ ಪ್ರೆಷರ್, ಒತ್ತಡ ಆಗಿಬಿಟ್ರೆ ನೀವು ಓದಿದ್ದೆಲ್ಲ ಇಲ್ಲಿದೆ, ನೆನಪೇ ಆಗಲ್ಲ. ಅದಕ್ಕೇನು ಮಾಡ್ತೀವಿ, ಈ ಬಟನ್ ಇದೆ ಒತ್ಕೋಬೇಕು ಅಂತ ತಲೆ ಕೆರ್ಕೊಳ್ಳೋದು. ಹೀಗೆ
ಅದಕ್ಕೊಂದು ಸುಲಭವಾಗಿ ಹೇಳ್ಕೊಡ್ತೀನಿ. ಟೆನ್ಷನ್ ಅದನ್ನು ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಪರೀಕ್ಷೆ ಕೂತಾಗ. ಎಲ್ಲ ಸ್ಟೆಪ್ ವೈಸ್ ಹೇಳ್ತಾ ಇದ್ದೀನಿ ನಾನೀಗ. ಪರೀಕ್ಷೆ ಕೂತಿದ್ದೀರಿ, ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ, ಟೆನ್ಷನ್ ಆಗಿದೆ, ಪರೀಕ್ಷೆ ಹೇಗಿದೆಯೋ, ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದೆಯೋ ಅಂತ ಟೆನ್ಷನ್ ಆಗುತ್ತೆ. ಅವಾಗೇನು ಮಾಡಬೇಕು ಗೊತ್ತಾ? ಈ ಸಿಂಪಲ್ ಟೆಕ್ನಿಕ್ ಫಾಲೋ ಮಾಡಿ. ನಾನು ನಂತರ ಕಾಣಿಸ್ತದೆ ನಿಮಗೆ. ಕೈಗಳನ್ನು ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇಟ್ಕೋಬೇಕು. ಇದು ಭಾಳ ಮುಖ್ಯ ವಿಷಯ ಹೇಳ್ತಿರೋದು ನಾನು. ಈ ಬೆರಳಿನ ನಡುವೆ ಇದೆಯಲ್ಲ ಜಾಗ, ವೆಬ್ ಅಂತ ಕರೀತಾರೆ ಇದನ್ನು. ಈ ಹೆಣಿಕೆ ಇದೆಯಲ್ಲ ಬೆರಳಿನ ನಡುವೆ, ಇದು ಪ್ರೆಷರ್ ಪಾಯಿಂಟ್ಸ್ ಅಂತ ಆಗಿದೆ. ಮನಸ್ಸಿಗೆ ಟೆನ್ಷನ್ ಆದಾಗ ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತದೆ ಅಂತ. ಅದಕ್ಕೆ ನೋಡಿ, ಗಾಬರಿ ಆದಾಗೆಲ್ಲ ಕೈ ಹಿಂಗೆ ಇಚ್ಕೋತಾ ಇರ್ತೀವಿ, ಉಗುರು ಕಚ್ಕೋತೀವಿ, ಹೀಗೆಲ್ಲ ಮಾಡ್ತಾ ಇರ್ತೀವಿ. ಮಾಡೋದು ಉದ್ದೇಶ ಅಷ್ಟೇ, ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ. ದಯವಿಟ್ಟು ಎಲ್ಲ ಮಕ್ಕಳು ಅದನ್ನು ಮಾಡಿ. ಪರೀಕ್ಷೆ ಶುರು ಆಗೋದಕ್ಕಿಂತ ಮೊದಲು ಕ್ವಶನ್ ಪೇಪರ್ ಕೊಡೋ ಟೀಚರ್ ಬರ್ತಾರಲ್ಲ, ಕೈ ಹಿಂಗೆ ಇಟ್ಕೊಳ್ಳಿ, ಜೋರಾಗಿ ಪ್ರೆಸ್ ಮಾಡಿ ಬಿಡಿ, ಪ್ರೆಸ್ ಮಾಡಿ ಬಿಡಿ, ಒತ್ತಿಬಿಟ್ಟು ಹಿಂಗೆ ಬಿಡಬೇಕು. 3 ಸಲ ಮಾಡಿ ಸೀದಾ ಕೂತ್ಕೊಳ್ಬೇಕು. ದೀರ್ಘ ಶ್ವಾಸ ತಗೋಬೇಕು. ದೀರ್ಘ ಶ್ವಾಸ ತಗೊಂಡು ಒಂದು 4 ಸೆಕೆಂಡ್ ನಿಲ್ಲಿಸ್ಬಿಟ್ಟು ನಿಧಾನಕ್ಕೆ ಬಿಡಬೇಕು. 3 ಸಲ ದೀರ್ಘ ಶ್ವಾಸ ತಗೊಂಡು 3 ಸಲ ಹಿಂಗೆ ಪ್ರೆಸ್ ಮಾಡಿ, ಆಟೋಮೆಟಿಕ್ಲಿ ಹೇಳಿದ್ನಲ್ಲ, ಈ ಟ್ರಾಫಿಕ್ ಬ್ಲಾಕ್ ಇದೆಯಲ್ಲ, ಟ್ರಾಫಿಕ್ ಬ್ಲಾಕ್ ಕ್ಲಿಯರ್ ಆಗುತ್ತೆ. ಇಲ್ಲಿ ನರದಲ್ಲಿರುತ್ತ ಪ್ರೆಷರ್ ಕಮ್ಮಿ ಆಗುತ್ತೆ, ಆ ಓದಿದ್ದೆಲ್ಲ ನೆನಪಿಗೆ ಬರ್ತದೆ. ಆದ್ದರಿಂದ ಇದೊಂದು ಮಾಡಿ. ಖಾಲಿ ಕೂತ್ಕೊಳ್ಳೋದಕ್ಕಿಂತ, ಅವ್ರ ಹತ್ರ ಹರಟೆ ಹೊಡೆಯೋದಕ್ಕಿಂತ ಇದನ್ನು ಪ್ರೆಷರ್ ರಿಮೂವಲ್ ಎಕ್ಸಸೈಸ್ ಅಂತ ಕರೀತಾರೆ. ಇದನ್ನು ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳೋ ಎಕ್ಸಸೈಸ್. ಇದನ್ನು ಮಾಡಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಕೈಯಲ್ಲಿ ಬಂತು ನಿಮಗೆ, ಉತ್ತರ ಪತ್ರಿಕೆ ಕೈಯಲ್ಲಿದೆ, ಕರೆಕ್ಟಾಗಿ ರಿಜಿಸ್ಟರ್ ನಂಬರ್ ಬರೆದಿದ್ದೀರಾ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಓದೋದು ಟೈಮ್ ಕೊಟ್ಟಿರ್ತಾರೆ ನಿಮಗೆ. 3 ತಾಸಿನ ಪರೀಕ್ಷೆ ಅಂದರೆ 3 ತಾಸು ಕೊಟ್ಟಿರಲ್ಲ. ಕ್ವಶನ್ ಪೇಪರು 2.5 ತಾಸಲ್ಲಿ ಮುಗಿಸ್ಬೋದು ನೀವು. ಇನ್ನು ಅರ್ಧ ತಾಸು ಕೊಟ್ಟಿರೋದು ಎದು ಗೊತ್ತಾ? ನಿಧಾನ ಕ್ವಶನ್ ಪೇಪರ್ ಓದಬೇಕು ನೀವು. ಒಂದೊಂದೇ ಪ್ರಶ್ನೆ ಓದಬೇಕು. ಮೊದಲೇ ಪ್ರಶ್ನೆ ಓದಬೇಕು. ಇದು ಪೂರ್ತಿ ಬರುತ್ತೆ ನನಗೆ ಉತ್ತರ ಅಂದರೆ ಟಿಕ್ ಮಾಡ್ಕೊಳ್ಳಿ. 2ನೇದು, 3ನೇದು, 4ನೇದು ಎಲ್ಲ ಪ್ರಶ್ನೆ ಓದ್ಕೊಳ್ಳಿ. ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಪೂರ್ತಿ ಉತ್ತರ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ಬರೀಬೇಕಾದದ್ದು ನಿಮಗೆ ಪೂರ್ತಿ ಉತ್ತರ ಗೊತ್ತಿರುವಂಥ ಪ್ರಶ್ನೆಗಳನ್ನು ಮಾತ್ರ ಬಿಡಿಸ್ಬೇಕು. ಮೊದಲನೇ ಪ್ರಶ್ನೆನೇ ಬರೋದು ಪ್ಲೀಸ್ ವಾಮಿಟ್ ಅನ್ನೋದು, ಹೊಡೆದು ಹಾಕೋದು ಮಾಡಬಾರ್ದು. ಮೊದಲೇ ಇಂಪ್ರೆಷನ್ನೇ ಕೆಟ್ಟು ಹೋಗ್ಬಿಟ್ರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಯಾವುದು ಪ್ರಶ್ನೆ ನೀವು ಪೂರ್ತಿ ಬರುತ್ತೆ ಅಂತಿರುತ್ತೋ, 10ರಲ್ಲಿ 3 ಆದರೂ ಪೂರ್ತಿ ಬರುತ್ತಪ್ಪ, 4 ಆದರೂ ಪೂರ್ತಿ ಬರುತ್ತಾ, ಸಾಕು, ಅವನ್ನೇ ಫಸ್ಟ್ ಬಿಡಿಸಿ. ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು. ಪೂರ್ತಿ ಪ್ರಶ್ನೆ ಬಿಡಿಸಿ ಉತ್ತರ ಬರೀರಿ. ಅಕ್ಷರ ದುಂಡಗಾಗಿರಲಿ. ಯಾಕೆ ಗೊತ್ತಾ? ಮೊದಲನೇ ಕ್ವಶನ್ ಪೇಪರು ತಪಾಸ್ ಮಾಡೋರು ಲೆಕ್ಕ ಹಾಕ್ಕೊಳ್ಳಿ. ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಟೀಚರ್ಸು, ಅವರು ಮನುಷ್ಯರು. ನಿಮ್ದು ಒಂದೇ ಪೇಪರ್ ತಪಾಸ್ ಮಾಡಲ್ಲ ಅವರು. ದಿವಸಕ್ಕೆ 30-32 ಪೇಪರ್ ಮಾಡ್ತಿರ್ತಾರೆ. ಅವರಿಗೆ ಒಂದು ನಂಬರ್, ಅದು ಬೇಗ ಮುಗಿಸ್ಬೇಕು ಪೇಪರ್. ಅವರಿಗೆ ನೋಡ್ತಾರೆ, ಕರೆಕ್ಟ್ ಆಗಿದೆ, ವೆರಿ ಗುಡ್. ಮೊದಲೇ ಪ್ರಶ್ನೆ ಫುಲ್ ಮಾರ್ಕ್ಸ್, 5ಕ್ಕೆ 5 ಬಂತು, 10ಕ್ಕೆ 10 ಬಂತು. 2ನೇ ಪ್ರಶ್ನೆ 10 ಬಂತು. ಇಂಪ್ರೆಷನ್ ಏನಾಗುತ್ತೆ ಗೊತ್ತಾ ಟೀಚರ್ಗೆ? ಬುದ್ಧಿವಂತಪ್ಪ, ಚೆನ್ನಾಗಿ ಮಾಡ್ತಾನೆ ಹುಡುಗ ಅವನು. 3ನೇ ಪ್ರಶ್ನೆ ಹಾಕ್ತಾರೆ. 4ನೇದರಲ್ಲಿ ಒಂಚೂರು ತಪ್ಪಾದರೂ ಕೂಡ ಹುಡುಗನಿಗೆ ಗೊತ್ತಿದೆ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆಯಲ್ಲ, ಅವಾಗೇನಾಗುತ್ತೆ ಗೊತ್ತಾ? ನಿಮಗೆ ಬರೋದಕ್ಕಿಂತ ಒಂದು 4 ಮಾರ್ಕ್ ಜಾಸ್ತಿ ಬರುತ್ತೆ. ಕರೆಕ್ಟಾಗಿ ಕ್ವಶನ್ ಬರ್ಕೊಂಡು ಹೋಗಿ. ಕೊನೆಗೆ ಯಾವುದೂ ಪ್ರಶ್ನೆ ಬಿಡಬೇಡಿ. ನೆಗೆಟಿವ್ ವ್ಯಾಲ್ಯೂಯೇಷನ್ ಇಲ್ಲ ನಿಮ್ಮಲ್ಲಿ. ತಪ್ಪು ಬರೆದ್ರೆ ಮಾರ್ಕ್ಸ್ ಕಮ್ಮಿ ಮಾಡ್ತೀವಿ ಅಂತಿಲ್ಲ. ಆದ್ದರಿಂದ ಉತ್ತರಗಳನ್ನು ಬರ್ಕೊಂಡು ಹೋಗಿ ಕೊನೆವರೆಗೂ. ಹೀರೋಗಳು ಹಂಗೆ ಕೆಲವ್ರು ಏನು ಮಾಡ್ತಾ ಗೊತ್ತಾ? 3 ತಾಸಿನ ಪೇಪರು 2 ತಾಸಿಗೆ ಕೊಟ್ಟು ಬಂದು ಹೊರಗೆ ಏನು ದೊಡ್ಡ ಕೆಲಸ ಇದೆಯಾ ನಿಮಗೆ? ಹೊರಗೆ ಏನೂ ಕೆಲಸ ಇಲ್ಲ. ಯಾವುದೋ ಒಂದು ಹೊಳಿತದೆ. ಬರೆಯೋದು ಆದಮೇಲೆ ಮತ್ತೆ ನೋಡಿ ಎಲ್ಲನೂ ಆನ್ಸರ್ ಪೇಪರ್ ನೋಡಿ, ಸ್ಪೆಲ್ಲಿಂಗ್ ತಪ್ಪಾಗಿದೆಯಾ, ಕೆಲವು ಕಡೆ ಡಯಾಗ್ರಾಮ್ ತೆಗೆದಿರಿ, ಚಿತ್ರ ತೆಗೆದಿರ್ತೀರಿ, ಲೇಬಲ್ ಮಾಡಿರೋಲ್ಲ, ಯಾವುದೋ ಒಂದು ಅರ್ಧ ಹೊಳೆದಿರುತ್ತೆ ನಿಮಗೆ. ಅಯ್ಯೋ ಅದು ಕರೆಕ್ಟ್ ಅಲ್ಲ, ಉತ್ತರ ಗೊತ್ತಾಗಲಿಲ್ಲ ನೋಡಿ. ಈಗ ಗೊತ್ತಾಯ್ತು, ಕೂತ್ಕೊಂಡಾಗ ಗೊತ್ತಾಗುತ್ತೆ ಉತ್ತರ. ಅಲ್ಲಿ ಹೊರಗೆ ಬಂದು ಏನು ಕೆಲಸ ನಿಮಗೆ? ಅದರಿಂದ ಒಂದು ಚೂರು ಟೈಮ್ ವೇಸ್ಟ್ ಮಾಡಲಾರ್ದೇ 3 ಗಂಟೆ ಅವ್ರ ಎಕ್ಸಾಮಿನೇಷನ್ ಪೇಪರ್ ಇಸ್ಕೊಳ್ಳೋವರೆಗೂ ಹೊರಗೆ ಬರಬೇಡಿ. ಯಾಕಂದರೆ ಗೊತ್ತಿಲ್ಲ, ಯಾವುದೋ ಒಂದು ಉತ್ತರ ಹೊಳಿಬೋದು ಕೂತ್ಕೊಂಡಾಗ. ಹೊರಗೆ ಬಂದಮೇಲೆ ಅಯ್ಯೋ ಗೊತ್ತಿತ್ತು ನನಗೆ ಬರಿಬಹುದಾಗಿತ್ತು ಅಂತ ಅನ್ನೋದು ಬೇಡ. 3 ತಾಸು ಕೂತ್ಕೊಳ್ಳಿ, ಪೂರ್ತಿ ಬರೆದು ಕೊಡುವಾಗ ಕೂಡ ಎಲ್ಲ ಅಡಿಷ್ನಲ್ ಶೀಟ್ ಸರಿ ಇದೆಯಾ ಪರೀಕ್ಷೆ ಮಾಡಿ ಕೊಡಿ. ಇನ್ನೊಂದು ಪರೀಕ್ಷೆ ಮುಗೀತೀಗ. ಇದಾದ್ಮೇಲೆ ಒಂದು ವಿಷಯ ಹೇಳಬೇಕು. ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೋಬೇಡಿ ಫ್ರೆಂಡ್ಸ್ ಹತ್ರ. ನೀನೇನು ಬರದೆ ಬರೆದದ್ದು ಹೋಗಿದೆ. ಈಗ ಡಿಸ್ಕಷನ್ ಮಾಡಿದ್ರೆ ಮಾರ್ಕ್ಸ್ ಬರೋಲ್ಲ. ಅವಾಗೇನು ಇನ್ನೊಂದು ಏನಾಗುತ್ತೆ ಗೊತ್ತಾ? ನಿಮ್ಮ ಫ್ರೆಂಡ್ ಹೇಳ್ತಾರೆ, ಅಯ್ಯೋ ಇದ್ಯಾಕೆ ಬರೆದ್ಯೋ, ತಪ್ಪಲ್ಲ ಇದು ಅಂತಾನೆ. ನಿಮ್ಮ ಮನಸ್ಸಿಗೆ ಶುರು, ಅಯ್ಯೋ ತಪ್ಪು ಬರೆದ್ಬಿಟ್ಟೆ, ಮಾರ್ಕ್ಸ್ ಹೋಯ್ತು, ಕಮ್ಮಿ ಆಯಿತು. ಈ ಕೊರತಾ ಇದೆಯಲ್ಲ, ಸರಿ ಬರೀಲಿಲ್ಲ ಅನ್ನೋದು ಮುಂದಿನ ಪೇಪರ್ ಮೇಲೆ ಪರಿಣಾಮ ಬೀರುತ್ತೆ. ಆದ್ದರಿಂದ ಪರೀಕ್ಷೆ ಮುಗಿಸ್ಕೊಂಡು ನೀರ ಮನೆಗೆ ಹೋಗಿ, ಯಾರ ಹತ್ರ ಮಾತಾಡೋದು ಬೇಕಾಗಿಲ್ಲ. ನಾಳಿನ ಪೇಪರ್ ನೋಡ್ಕೊಳ್ಳಿ, ಮುಂದಿನ ಪೇಪರ್ ಪರೀಕ್ಷೆ ಏನಿದೆ ನೋಡ್ಕೊಳ್ಳಿ, ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಪರೀಕ್ಷೆ ಮುಗಿದ್ಮೇಲೆ ಬೇಕಾದ್ರೆ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡಿ ಏನು ಬರದೆ ಅಂತ, ಅವಾಗೇನು ಚೇಂಜ್ ಆಗಿಲ್ಲ. ಆದರೆ ಪರೀಕ್ಷೆ ನಾಳೆ ಇದ್ದಾಗ ಇವತ್ತಿನ ಪರೀಕ್ಷೆ ಬಗ್ಗೆ ಪೋಸ್ಟ್ ಮಾರ್ಟಮ್ ಮಾಡೋ ಕಾರಣ ಇಲ್ಲ, ಏನೂ ಕಾರಣ ಇಲ್ಲ. ಸೀದಾ ಮನೆಗೆ ಹೋಗಿ
ಮನೆಗೆ ಹೋಗಿ ಲೆಕ್ಕ ಹಾಕಿ ಎಷ್ಟು ಬರ್ತದೆ ಮಾರ್ಕ್ಸು ಅಂತ ಲೆಕ್ಕ ಹಾಕಿಟ್ಕೊಳ್ಳಿ, ಗೊತ್ತಿರುತ್ತೆ, ಒಂದು ಐಡಿಯಾ ಬರುತ್ತೆ ನಿಮಗೆ. ಇದನ್ನು ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳುವಂಥದ್ದು ಇದು. ಈ ಹಂತಗಳನ್ನು ನೆನಪಿಟ್ಕೋಬೇಕು ನೀವು. ಇದರ ಪ್ರಕಾರ ನೀವು ಫಾಲೋ ಮಾಡಿದರೆ ನೀವು ಬರಬೇಕಾದದಕ್ಕಿಂತ ಒಂದು 10 ಮಾರ್ಕ್ ಖಂಡಿತ ಜಾಸ್ತಿ ಬರುತ್ತೆ. ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ವಿಷಯ ಅರ್ಥ ಆಗದೆ ಹೋದರೆ ಈಗ ಟೈಮ್ ಇದೆ ನಿಮಗೆ. ಶಿಕ್ಷಕರಿಗೆ ಕೇಳಿ, ಮೇಡಮ್ ನನಗೆ ಅರ್ಥ ಆಗಿಲ್ಲ ಅಂತ ಕೇಳೋದ್ರೊಳಗೆ ಯಾವ ನಾಚಿಕೆನೂ ಇಲ್ಲ. ವಿದ್ಯಾರ್ಥಿಗಳು ಅಂದರೆ ಏನು? ವಿದ್ಯೆಗೋಸ್ಕರ ಆಸೆ ಪಟ್ಟು ಕೂತವರು. ಅರ್ಥಿಗಳು ಅಂದರೆ ಅಪೇಕ್ಷೆ ಮಾಡೋರು. ವಿದ್ಯೆಯನ್ನು ಅಪೇಕ್ಷೆ ಮಾಡೋರಿಗೆ ವಿದ್ಯೆ ಕೇಳೋಕೆ ಯಾಕ್ರಿ ನಾಚಿಕೆ ನಮಗೆ? ಅರ್ಥ ಆಗಲಿಲ್ಲ ಇನ್ನೊಮ್ಮೆ ಹೇಳಿ, ಮೇಡಮ್ ಇನ್ನೂ ಅರ್ಥ ಆಗಿ ಇನ್ನೊಂದು ಸಲ ಹೇಳ್ಕೊಡಿ ಅಂಥೇಳಿ. ತುಂಬ ಒಳ್ಳೆಯ ಶಿಕ್ಷಕರಿದ್ದಾರೆ ನಿಮಗೆ, ಅವ್ರು ಹೇಳ್ಕೊಡ್ತಾರೆ. ಇನ್ನೊಂದು ಸಲ ಕೇಳ್ಕೊಳ್ಳಿ. ಒಂದು ಸಲ ವಿಷಯ ಅರ್ಥ ಆದರೆ ಆತಂಕ ಅಷ್ಟಕ್ಕಷ್ಟು ಕಮ್ಮಿ ಆಗುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಆತಂಕ ಆಗೋದು ಎದಕ್ಕೆ ಗೊತ್ತಾ? ನಾನು ಸರಿಯಾಗಿ ಓದದೇ ಹೋದಾಗ, ಓದಿದ ಅರ್ಥ ಆಗದೆ ಹೋದಾಗ, ಅದನ್ನು ಬರೆಯೋ ಅಭ್ಯಾಸ ಇಲ್ಲದೆ ಹೋದಾಗ. ಅದಕ್ಕೆ ನಾನು ಓದಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯಾವ ಟೆನ್ಷನ್ ಇರೋಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಪರೀಕ್ಷೆ ಮುಗಿದ್ಮೇಲೆ ಮನೆಗೆ ಹೋಗಬೇಕು, ಯಾರಿಗೋ ಟೆನ್ಷನ್ ಇದೆಯಾ ಮನೆಗೆ ಹೋಗೋದಕ್ಕೆ? ಏನು ಟೆನ್ಷನು ಗೊತ್ತಲ್ಲ, ಹೆಂಗೆ ಹೋಗೋದು ಗೊತ್ತಿದೆ ನನಗೆ. ಆದರೆ ಯಾರಾದರೂ ನಿಮ್ಮ ಕಣ್ಣು ಕಟ್ಟಿ ಕರ್ಕೊಂಡು ನ್ಯೂಯಾರ್ಕಿನ ಏರ್ಪೋರ್ಟಲ್ಲಿ, ಜಾನ್ ಕೆನೆಡಿ ಏರ್ಪೋರ್ಟಲ್ಲಿ ಬಿಟ್ಬಿಟ್ಟು ಹೋಗ್ರಿ ಮನೆಗೆ ಅಂದರೆ ಟೆನ್ಷನ್ ಆಗುತ್ತೆ, ಗೊತ್ತಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಯಾವಾಗ ವಿಷಯ ಗೊತ್ತಿಲ್ಲ, ಅದು ಬರೆಯೋ ರೀತಿ ಗೊತ್ತಿಲ್ಲ ಅಂದಾಗ ಮಾತ್ರ ಆತಂಕ ಆಗುವಂಥದ್ದು. ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ 4 ಸಲ ಕೇಳ್ಕೊಳ್ಳಿ, ಬರೆದು ಪ್ರಾಕ್ಟೀಸ್ ಮಾಡಿ, ಆಗ ನಿಮಗೆ ಯಾವ ಚಿಂತೆಯೂ ಇರಲಿಲ್ಲ. ಇದು ಪರೀಕ್ಷೆಗೋಸ್ಕರ ಹೇಳಿದಂಥ ಕೆಲಸ.